ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸದ್ಭಕ್ತರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಈ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸದ್ಭಕ್ತರಲ್ಲಿ ಒಂದು ಮನವಿ, ಯಾರ್ಯಾರೋ ಸದ್ಭಕ್ತರು ಹೊಸದಾಗಿ ಈ ನಮ್ಮ ವಿಡಿಯೋ ಅಥವಾ ಈ ನಮ್ಮ SSP ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ನಿಮಗೆ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ವಿಷಯ ವಾಸ್ತು ಪ್ರಕಾರ ದೇವರ ಕೋಣೆ ಹೇಗಿರಬೇಕು. ಎಲ್ಲರ ಮನೆಯಲ್ಲಿ ಇರುತ್ತೆ ಈ ದೇವರ ಕೋಣೆ. ಸೊ ಈ ದೇವರ ಕೋಣೆ ವಾಸ್ತು ಪ್ರಕಾರ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಹೇಳೋದಾದರೆ, ದೇವರ ಕೋಣೆಯನ್ನು ನಾವು ತುಂಬ ಶುಭ್ರವಾಗಿ ಶುದ್ಧವಾಗಿ ಧನಾತ್ಮಕ ಚಿಂತನೆಗಳನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಹಾಗೂ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಹಾಗೂ ಮನೆಗೆ ಸದಾ ಆನಂದ ಸುಖಮಯವಾಗಿರಲಿ ಅಂತ ನಿತ್ಯ ಪ್ರಾರ್ಥನೆಯನ್ನು ನಾವು ಮಂತ್ರಗಳ ಮುಖಾಂತರ ನಮಸ್ಕರಿಸುತ್ತಾ ದೇವರಿಗೆ ನಾನಾ ರೀತಿಯ ಭಕ್ತಿ ಮೂಲಕ ನಿತ್ಯ ಪೂಜೆ ಮಾಡ್ತೀವಿ. ಸೊ ಕೆಲವರು ಬೆಳಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗಿ ಮಾಡ್ತಾ ಬರ್ತಾ ಇರ್ತಾರೆ. ಕೆಲವರು 6 ಗಂಟೆ, 8 ಗಂಟೆ, 10 ಗಂಟೆ ಅವರವರ ಒಂದು ಅಭಿರುಚಿಗೆ ಅನುಗುಣವಾಗಿ ದೇವರ ಪೂಜೆಯನ್ನು ನಿತ್ಯ ಸಲ್ಲಿಸ್ತಾ ಇರ್ತಾರೆ. ಸೊ ಇಲ್ಲಿ ವಾಸ್ತು ಪ್ರಕಾರ ಅಂತ ಹೇಳೋದಾದರೆ, ಒಂದು ವಾಸ್ತು ಅಂದರೆ ಒಂದು ಏನಂತೀರ, ಕಟ್ಟುನಿಟ್ಟಿನ ಒಂದು ಕಟ್ಟಪ್ಪಣೆ ಅನ್ನೋ ಹಂಗೆ. ಹೇಗೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ಕಾರ್ಯಚಟುವಟಿಕೆಗಳನ್ನು ಪೂರ್ಣಗೊಂಡಿದ್ದರೆ ಅಂದರೆ ಅದೊಂದು ಬೇಸಿಕ್ ಇರುತ್ತವೆ. ಆ ಬೇಸಿಕ್ ಪ್ರಕಾರ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ ನಾವು ಫಾಲೋ ಅಪ್ ಮಾಡಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದರೆ ಅದನ್ನೇ ನಾವು ಅಚ್ಚುಕಟ್ಟಾಗಿ ಹೇಳೋದಾದರೆ ವಾಸ್ತು ಅಂತಲೇ ಹೇಳ್ಬೋದು. ವಾಸ್ತು ಅಂದರೆ ಇಲ್ಲಿ ಒಂದು ನೀಟ್ ಆ್ಯಂಡ್ ಕ್ಲೀನ್ ಅಂತಲೇ ಹೇಳ್ಬೋದು. ಅಂದರೆ ಯಾವುದಕ್ಕೂ ಬೇರೆದಕ್ಕೂ ತೊಂದರೆ ಆಗಬಾರ್ದು ಅಂತ. ಸೊ ಹಾಗಾಗಿ ಈ ದೇವರ ಒಂದು ಕೋಣೆ ವಾಸ್ತು ಪ್ರಕಾರ ಹೇಗಿರಬೇಕು ಮತ್ತು ಯಾವ ಕಡೆ ಇದ್ದರೆ ಏನು ತೊಂದರೆಗಳು ಉಂಟಾಗುತ್ತೆ ಮತ್ತು ಧನಾತ್ಮಕ ಚಿಂತನೆಗಳು ಬರದೇ ಇದ್ದಾಗ ಈ ಸಣ್ಣ ಪುಟ್ಟ ಜಗಳಗಳು ದೊಡ್ಡದಾಗುವಂಥದ್ದಾಗಿರುತ್ತೆ. ಅಥವಾ ಮನೆಯ ಸದಸ್ಯರು ಸದಾ ಕೋಪ ತಾಪ ಮನಸ್ತಾಪಗಳಿಂದ ಕೂಡಿರುತ್ತೆ. ಮನೆಯಲ್ಲಿ ನೆಮ್ಮದಿ ಇರ್ತಾ ಇರಲ್ಲ. ಮನೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ತುಂಬ ದೂರಕ್ಕೆ ತಳ್ಳಿಬಿಡುತ್ತೆ. ಸೊ ಇದಕ್ಕೆಲ್ಲ ಕಾರಣ ಆ ದೇವರ ಕೋಣೆಯಲ್ಲಿ ಇರುವಂತಹ ಸ್ಥಳ ಆಗಿರ್ಬೋದು. ಸೊ ಹಾಗಾಗಿ ಈ ಒಂದು ದಿನ ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ಜಾಗ, ವಾಸ್ತು ಪ್ರಕಾರ ಹೇಳೋದಾದರೆ ಅಂದರೆ ದೇವರ ಕೋಣೆ ನಮಗೆ ಮೊದಲನೇದು ಹೇಳೋದೇ ಒಂದು ಜಾಗ. ದೇವರ ಕೋಣೆ ಸಾಮಾನ್ಯವಾಗಿ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಇರುತ್ತೆ. ಪೂರ್ವ ಮತ್ತು ಉತ್ತರ. ಪೂರ್ವ ಅಂದರೆ ಸೂರ್ಯ ಹುಟ್ಟೋ ಒಂದು ಜಾಗ. ಉತ್ತರ ಇದು ನಾರ್ತ್ ಅಂತೀರ ನೀವು. ಸೊ ಇವೆರಡು ತುಂಬ ಪ್ರಮುಖವಾದದ್ದು. ಫಸ್ಟ್ ಪ್ರಿಯಾರಿಟಿ ಪೂರ್ವಕ್ಕೆ ನಮ್ಗೆ ಆಗಲ್ಲ, ಏನೋ ಜಾಗದ ಕೊರತೆ ಇದೆ ಅಂತ ಹೇಳೋದಾದರೆ. ಎರಡನೇ ಆಪ್ಷನ್ನು ಉತ್ತರ, ನಾರ್ತ್, ಈಸ್ಟ್ ಅಥವಾ ನಾರ್ತ್. ಈ ದಿಕ್ಕಿನಲ್ಲಿ ಪೂಜಾ ಗ್ರಹ ಇರಬೇಕಾಗತ್ತೆ. ಆದಷ್ಟು ಸ್ಪೇಸ್ ಇರಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಪೇಸು. ಸುಮ್ಮನೆ ನಾವು ಜಾಗ ಇಲ್ಲ ಅಂಥೇಳಿ ಎಲ್ಲ ಒಟ್ಟಿಗೆ
ಕೂಡಿಟ್ಟಂಗಿಟ್ರೆ ಅದು ದೇವರ ಕೋಣೆ ಅನಿಸೋದಿಲ್ಲ. ಇಲ್ಲ ಜಾಗ ಕಡಿಮೆ ಇದೆ ಅಂತ ಹೇಳಿದ್ರೆ ಮೂರ್ತಿಗಳು, ಫೋಟೋಗಳು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇದು ಒಂದು. ಮೊದಲು ಜಾಗ ಬೇಕು, ಕರೆಕ್ಟಾಗಿ ಪೂರ್ವ ಇಲ್ಲ ಉತ್ತರ, ಈಸ್ಟ್ ಆರ್ ನಾರ್ತ್. ಇವೆರಡೂ ಇಲ್ಲ, ಸಾಧ್ಯನೇ ಆಗ್ತಾ ಇಲ್ಲ ಅಂದರೆ ಕೆಲವು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಅಥವಾ ನಿಮ್ಮ ಒಂದು ಗುರೂಜಿಗಳ ಒಂದು ಸಲಹೆ ಮುಖಾಂತರ ವೆಸ್ಟಿಗೆ ಇಟ್ಕೋಬೋದು. ಕೆಲವು ರಾಶಿಗಳ ಅನುಗುಣವಾಗಿ ವೆಸ್ಟ್ ಫೇಸು ಆಗಿ ಬರುತ್ತೆ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ಆದರೂ ತುಂಬ ಚಾನ್ಸಸ್ ಕಡಿಮೆ ವೆಸ್ಟ್ ಫೇಸಿಗೆ. ಇನ್ನು ಅಪ್ಪಿತಪ್ಪಿಯೂ ದಕ್ಷಿಣ ಮುಖವಾಗಿ ಸೌತ್ ಫೇಸ್ ಇಡ್ಲಿಕ್ಕೆ ಹೋಗಬೇಡಿ ದೇವರ ಮನೆ. ಅದು ಯಾವಾಗಲೂ ಕಗ್ಗತ್ತಲು, ಒಂಥರ ಕತ್ತಲೆಯ ಕೋಣೆ ಅನ್ಬೋದು ಅದನ್ನು. ಅದರ ಏನೂ ಆಗಿಬರಲ್ಲ, ನೀವು ಏನು ದೇವರು ಇಟ್ಟರೂ ಅಲ್ಲಿ ಅದು ಏನಂತೀರ ಶಕ್ತಿನೇ ಇರಲ್ಲ ಆ ದೇವ್ರಿಗೆ. ಆ ಒಂದು ರೂಮಲ್ಲಿ ಹೋದರೆ ಒಂಥರ ಜಗಳ, ತಾಪ, ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ದಯವಿಟ್ಟು ದಕ್ಷಿಣ ಮುಖವಾಗಿ ಯಾವುದೇ ದೇವರ ಕೋಣೆಯನ್ನು ಹಾಗೂ ದೇವರನ್ನು ಇಡಲು ಹೋಗಬೇಡಿ. ವಾಸ್ತು ಪ್ರಕಾರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ದಕ್ಷಿಣ ಮುಖವನ್ನು ನಮ್ಮ ಪೂರ್ವಜರಿಗೆ ಬಿಟ್ಟುಕೊಡುವಂತಹ ಜಾಗ. ಅಂದರೆ ನಮ್ಮ ಹಿರಿಯ ತಲೆಮಾರಿಗಳು ಯಾರ್ಯಾರು ಸ್ವರ್ಗಸ್ಥರಾಗಿರ್ತಾರಲ್ಲ, ಸೊ ಅವರ ಒಂದು ಫೋಟೋ ಆಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂತಹ ಕೆಲವು ಫೋಟೋಗಳಾಗಿರ್ಬೋದು, ಸೊ ಅದನ್ನು ಆ ಒಂದು ಫೇಸಲ್ಲಿ ಅಂದರೆ ಸೌತ್ ಫೇಸಲ್ಲಿ ಇಡುವಂಥದ್ದಾಗಿರುತ್ತೆ. ಸೊ ಹೀಗಾಗಿ ಆ ದಕ್ಷಿಣ ಒಂದಿಷ್ಟು ಫೇಸು ಈ ಒಂದು ವ್ಯಕ್ತಿಗಳಿಗೆ ಅಂತ ಮೀಸಲು. ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಫೇಸ್ ಅನ್ನೋದಾದರೆ ಈಸ್ಟ್, ನಾರ್ತ್ ಇವೆರಡು ತುಂಬ ಶ್ರೇಷ್ಠ. ಇನ್ನಿವೆರಡೂ ಆಗಲ್ಲ ಗುರೂಜಿ, ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳೋದಾದರೆ ವೆಸ್ಟ್ ಫೇಸು, ಅದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳ್ಕೊಂಡಿದ್ದವರ ಒಂದು ಸಲಹೆ ಸೂಚನೆ ಮೇರೆಗೆ. ಇನ್ನು ಎರಡನೇದ್ದು, ಇಲ್ಲಿ ಜಾಗ ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ಸದಾ ಒಳ್ಳೆಯ ಸುವಾಸನೆ ಭರಿತವಾದಂತಹ ಒಂದಿಷ್ಟು ಅಗರಬತ್ತಿ ಆಗಿರ್ಬೋದು, ಕೋನ್, ಅದು ಇದರದ್ದು ಸುಗಂಧಿ ಕೋನ್ ಬರುತ್ತೆ ಅದು ಆಗಿರ್ಬೋದು, ಅಥವಾ ಈ ಪನ್ನೀರು ರೋಸ್ ವಾಟರ್ ಅದನ್ನು ಒಂದಿಷ್ಟು ನೀರಲ್ಲಿ ಮಿಕ್ಸ್ ಹಾಕಿ ಒಂದಿಷ್ಟು ಗುಲಾಬಿ ಹೂಗಳನ್ನು ಬಿಡಿಸಿ ಹಾಕೋದ್ರಿಂದ ಆ ಇಡೀ ದೇವರ ಕೋಣೆ ಸುಗಂಧ ಭರಿತವಾಗಿ ಸದಾ ಒಂದು ರೀತಿ ಏನೋ ಕೂತ್ಕೋಬೇಕನ್ಸುತ್ತೆ ಅಲ್ಲಿ. ಹಾಗೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಇದ್ದಾಗ ಆ ಒಂದು ಸ್ಥಳ ಇನ್ನೂ ಧನಾತ್ಮಕವಾಗಿ ಶಕ್ತಿಯನ್ನು ಹೊಂದುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೇವರ ಕೋಣೆಯಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡಿಬಿಡ್ತೀವಿ, ವ್ಯಾಘ್ರ ರೂಪದಲ್ಲಿರ್ತಕ್ಕಂಥ ಫೋಟೋಗಳು, ಈ ನರಸಿಂಹದೇವರು, ಈ ಕೊಲ್ಲುವಂತಹ ಒಂದಿಷ್ಟು ಫೋಟೋಗಳಾಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಈ ಶಿವಾಜಿ ಮಹಾರಾಜರ ಕತ್ತಿ ಅಂತ ತೋರಿಸುವಂತಹ ಫೋಟೋಗಳಾಗಿರ್ಬೋದು. ಅಂದರೆ ಉಗ್ರ ರೂಪದಲ್ಲಿರ್ತಕ್ಕಂಥ ಫೋಟೋಗಳನ್ನು ದಯವಿಟ್ಟು ಆ ದೇವರ ಕೋಣೆಯಲ್ಲಿ ಇಡಲು ಹೋಗಬೇಡಿ. ಇಲ್ಲಿ ಏನಾಗುತ್ತೆ ಅಂದರೆ, ದೇವರ ಒಂದು ಚಿಂತನೆ ಅಂತ ಬರೋದಾದರೆ ಸಾತ್ವಿಕ, ದೇವರಂದರೆ ಇಲ್ಲಿ ಸಾತ್ವಿಕ. ಇಲ್ಲಿ ಯಾವುದು ಕೊಲ್ಲೋದು ಅಥವಾ ಒಡೆಯೋದು ಇದು ಯಾವುದಕ್ಕೂ ಆಸ್ಪದನೇ ಇಲ್ಲ. ಎಂಥ ಶತ್ರು ಬಂದ್ರೂ ಮಿತ್ರನಾಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥ ಶಕ್ತಿ ಇರೋದೇ ದೇವರಿಗೆ. ಮತ್ತು ಆ ದೇವರಲ್ಲಿ ನಾವು ನಂಬಿಕೆ ಇಟ್ಟಿರೋದ್ರಿಂದ ನಮ್ಮಲ್ಲೂ ಆ ಶಕ್ತಿ ಬೆಳೀತಾ ಬರುತ್ತೆ. ಸೊ ಹಾಗಾಗಿ ತುಂಬ ಕ್ರೂರವಾಗಿರತಕ್ಕಂತಹ ಫೋಟೋಗಳು, ವಿಗ್ರಹಗಳು ಇದ್ದರೆ ಅದನ್ನು ನೀವು ಒಂದು ಪೆಟ್ಟಿಗೆಯಲ್ಲಿ ಹಾಕಿಟ್ಕೊಳ್ಳಿ. ಆದರೆ ಯಾವಾಗಲೂ ಅದನ್ನು ಬಹಿರಂಗವಾಗಿ ಅಂದರೆ ಕಾಣುವ ಹಾಗೆ ಇಟ್ಟಲು ಹೋಗಬೇಡಿ. ಕೆಲವರು ಕುಲದೇವರು ಆ ರೀತಿ ಇರ್ತಾರೆ, ಬಟ್ ಬಹಿರಂಗವಾಗಿ ಇಡಲು ಹೋಗಬೇಡಿ. ಅದಕ್ಕೊಂದು ಪೆಟ್ಟಿಗೆ ಮಾಡ್ಕೊಳ್ಳಿ. ಈ ಬಿದಿರಿನ ಪೆಟ್ಟಿಗೆ ಬರುತ್ತೆ, ದೇವರ ಪೆಟ್ಟಿಗೆ ಅಂತ ಬರುತ್ತೆ, ಹಿತ್ತಾಳೆದು ಸಿಗುತ್ತೆ, ಬಿದಿರಿಂದು ಸಿಗುತ್ತೆ. ಈಗ ಇತ್ತೀಚೆಗೆ ಕಟ್ಟಿಗೆದು ಮಾಡ್ತಾಯಿದ್ದಾರೆ, ಸೌದೆದು. ಸೊ ಅದನ್ನು ಮಾಡ್ಕೋಬೋದು ನೀವು. ಸೊ ಅದನ್ನು ಕವರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಆ ಉಗ್ರ ರೂಪದ ಸ್ವಭಾವಗಳು ನಿಮ್ಮಲ್ಲಿ ಬರೋದಿಲ್ಲ.
ಇಲ್ಲಾಂದರೆ ಏನಾಗುತ್ತೆ, ಆ ಉಗ್ರ ರೂಪದ ಸ್ವಭಾವಗಳು ಪೂಜೆಯ ಸಮಯದಲ್ಲಿ ನಮ್ಮನ್ನು ಅದು ಆವರಿಸ್ಕೊಂಡು ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಡ ಅಂತ ನಾವು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಇಲ್ಲಿ ದೇವರ ಕೋಣೆ ಆಯ್ಕೆ ಮಾಡಿದ ನಂತರ ದೇವರಿಗೆ ಇಡುವಂಥ ಜಾಗ ಕೂಡ ಪ್ರಿಯಾರಿಟಿ ವೈಸ್ ಇಡಬೇಕಾಗತ್ತೆ. ನಾವು ದೊಡ್ಡ ದೇವರು, ದೊಡ್ಡವರು ಯಾರು, ಮಧ್ಯಮ ದೇವರು ಯಾರು, ಸಣ್ಣವರಿಗೆ ಹೇಗೆ ನಾವು ಒಂದೊಂದು ಪೋಸ್ಟ್ಗೆ ಒಂದೊಂದು ಡೆಸಿಗ್ನೇಷನ್ ಕೊಟ್ಟಿರ್ತೀವಿ. ಸೊ ಆ ಡೆಸಿಗ್ನೇಷನ್ ಅನುಗುಣವಾಗಿ ಅವರಿಗೆ ಸವಲತ್ತುಗಳು, ಫೆಸಿಲಿಟೀಸ್ ಅಂತಿರಲ್ಲ, ಹಾಗೆ ಇರುತ್ತೆ. ಹಾಗೆ ಇಲ್ಲೂ ದೇವರು ಕೂಡ ಅಷ್ಟೇ ಒಂದು ರೀತಿ ಯಾರ್ಯಾರು ಇರ್ತಾರೆ, ಕುಲದೇವರು ಯಾರು, ನಿಮ್ಮ ನೆಚ್ಚಿನ ದೇವರು ಯಾರು, ಗುರುಗಳು ಯಾರು, ಈಗಿನ ಪೀಠಾಧಿಪತಿಗಳು ಯಾರು. ಪೀಠಾಧಿಪತಿಗಳಿಂದ ಹೋಗಿ ಮೇಲೆ ಟಾಪಲ್ಲಿ ಇಡೋದು ಶೋಭೆ ತರುವಂಥದ್ದಲ್ಲ. ಅಂದರೆ ನಿಮ್ಮ ಕುಲದೇವರಕ್ಕಿಂತ ಮೇಲೆ ಇಡಬಾರ್ದು, ಅದನ್ನು ಕೆಳಗಡೆ ಇಡಬೇಕು. ಅದಕ್ಕೆ ಹೇಳ್ತಾರೆ. ಅಂದರೆ ಇಲ್ಲಿ ಮೊದಲು ನಿಮ್ಮ ಕುಲದೇವರು ಯಾರಿದ್ದಾರೋ, ವೆಂಕಟರಮಣ ಆಗಿರ್ಬೋದು, ಅಥವಾ ಯಾವುದು ನಿಮ್ಮ ಇಷ್ಟಾನುಸಾರವಾಗಿರತಕ್ಕಂತಹ ನಿಮ್ಮ ತಲೆತಲಾಂತರ ಬಂದಿರತಕ್ಕಂತಹ ಕುಲದೇವರಾಗಿರ್ಬೋದು. ಇಲ್ಲಿ ಯಾರನ್ನೂ ನಾವು ತೆಳಗೆ ಮೇಲೆ ಮಾಡುವಂಥದ್ದಲ್ಲ. ಬಟ್ ಇಲ್ಲಿ ಏನಂದರೆ ಪ್ರಿಯಾರಿಟಿ ವೈಸ್, ಸೀನಿಯರಿಟಿ ಅಂತಿರಲ್ಲ, ಆ ರೀತಿಯಲ್ಲಿ ಅವರನ್ನು ಪ್ರಥಮವಾಗಿ ನಾವು ಇಟ್ಕೋಬೇಕಾಗತ್ತೆ. ಇನ್ನು ಗುರುಗಳ ಫೋಟೋ ಅಂದರೆ ಪ್ರಸ್ತುತ ಇರತಕ್ಕಂತಹ ಒಂದಿಷ್ಟು ಗುರುಗಳು ಇರ್ತಾರೆ, ಪೀಠಾಧಿಪತಿಗಳು, ಅಂದರೆ ಈ ಒಂದು ಮಠದ ಪೀಠಾಧಿಪತಿಗಳಂತಿರಲ್ಲ. ಸೊ ಅವರ ಒಂದಿಷ್ಟು ಫೋಟೋಗಳನ್ನು ನೀವು ಆದಷ್ಟು ಹೊರಗಡೆ ಹಾಕೋದು ತುಂಬ ಒಳ್ಳೆಯದು. ಏಕೆಂದರೆ ಈಗ ಆಲ್ರೆಡಿ ಅವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಆ ಮಠಕ್ಕೆ ಹೋದಾಗ ಅಥವಾ ನಿಮ್ಮ ಮನೆಗೆ ಆಹ್ವಾನ ಮಾಡಿದಾಗ, ಸೊ ಅವರು ನಮ್ಮನ್ನು ಕಾಣಿಸ್ತಾ ಇದ್ದಾರೆ. ಸೊ ಅವರ ನಿತ್ಯ ದರ್ಶನ ಆಗ್ತಾ ಇದೆ ಅಂತಲೇ ಅರ್ಥ. ಸೊ ಹಾಗಾಗಿ ನಿಮಗೆ ಅವರ ಒಂದು ಫೋಟೋ, ಅವರ ಒಂದು ಮೂಮೆಂಟು ಏನೇ ಇದ್ರೂ ಹಾಲಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ದೇವರ ಕೋಣೆಯಲ್ಲಿ ಯಾವಾಗಲೂ ಬೆಳಗಿನ ಜಾವ ಓಂಕಾರಗಳನ್ನು ಹೇಳಬೇಕಾಗತ್ತೆ. 108, 1008 ಹೇಗಾದರೂ ಸರಿ, ನಿಮ್ಮ ಅನುಕೂಲ ತಕ್ಕಂಗೆ ಬೆಳಗಿನ ಜಾವ ಓಂಕಾರ ಹೇಳ್ಕೊಳ್ಳೋದ್ರಿಂದ ಆ ಇಡೀ ನಿಮ್ಮ ಒಂದು ದೇವರ ಕೋಣೆ ಯಾವಾಗಲೂ ಆ ಓಂಕಾರದಿಂದ ಪರಿಶುದ್ಧವಾಗಿಬಿಡುತ್ತೆ. ಎಷ್ಟೇ ಏನೇ ಬಂದ್ರೂ, ಕೆಲವು ದುಷ್ಟ ಶಕ್ತಿಗಳು ಸೇರಿಕೊಂಡಿದ್ರು ಆ ಓಂಕಾರ ಮುಖಾಂತರ ಓಡೋಗ್ಬಿಡ್ತವೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ದೇವರ ಕೋಣೆ ಸದಾ ಧನಾತ್ಮಕವಾಗಿ ಹಾಗೂ ಸಕಾರಾತ್ಮಕವಾಗಿ ನಿಮಗೆ ಅಲ್ಲಿ ಕೂಡಲು ಮನಸ್ಸು ಬರುವಂತೆ ಇರುತ್ತೆ ಅಂತಲೇ ಹೇಳುವುದು. ಇದು ಒಂದಾಯಿತು. ಇನ್ನು ದೇವರ ಕೋಣೆಯಲ್ಲಿ ವಿಗ್ರಹಗಳನ್ನು ನೀವು ಆದಷ್ಟು ಒಂದು ಅದೇ ಹೇಳಿದ್ನಲ್ಲ, ದೇವರ ಪೆಟ್ಟಿಗೆಯಲ್ಲಿ ಹಾಕಿಟ್ಕೊಳ್ಳಿ. ಪೂಜೆ ಮುಗಿದ ತಕ್ಷಣವೇ ನಿಮಗೆ ಓಪನ್ ಆಗಿ ಇಟ್ಕೋಬೇಕಂಥದ್ದೊಂದಿಷ್ಟು ಆಯ್ಕೆ ಮಾಡಿಕೊಳ್ಳಿ. ಸೊ ಅದು ಅಷ್ಟು ವಿಗ್ರಹಗಳನ್ನು ಮಾತ್ರ, ಒಂದು 5 ಇರಲಿ. ತುಂಬ ಎಲ್ಲವೂ ಓಪನ್ ಆಗಿಟ್ಟರೆ ಒಂದು ಏನಾಗುತ್ತೆ ಅಂದರೆ ನಿತ್ಯ ಅದನ್ನು ನಾವು ಕ್ಲೀನ್ ಮಾಡೋದಾಗಿರಲಿ, ಅಥವಾ ಅಭಿಷೇಕ ಮಾಡೋದಾಗಿರಲಿ, ಅಥವಾ ಕ್ಷೀರಾಭಿಷೇಕ ಮಾಡೋದಾಗಿರಲಿ, ಪಂಚಾಮೃತ ಮಾಡೋದಾಗಿರಲಿ, ಮಧು ಅಭಿಷೇಕ ಮಾಡೋದಾಗಿರಲಿ, ಅಥವಾ ಇನ್ನಿತರ ಒಂದಿಷ್ಟು ಪೂಜಾ ಕಾರ್ಯಗಳು ಮಾಡಿಕೊಂಡಾಗ ಅದು ನಿತ್ಯ ನಾವು ಶುಭ್ರವಾಗಿ ತೊಳೆದು ಇಡಲು ಸಾಧ್ಯವಾಗೋದಿಲ್ಲ. ಹಾಗೂ ಓಪನ್ ಆಗಿಟ್ಟಾಗ ಕೆಲವು ಡಸ್ಟ್ಗಳು ಒಳಗೆ ಸಣ್ಣದಾಗಿ ಅದು ದಿನದಿಂದ ದಿನಕ್ಕೆ ಕೂತ್ಕೊಂಡು ಜಾಸ್ತಿ ಆಗಿಬಿಡುತ್ತೆ, ಕಪ್ಪಾಗಿ ಕಾಣಿಸ್ಬಿಡುತ್ತೆ ಇಮಿಡಿಯೇಟಾಗಿ. ನೀವು ಎಷ್ಟೇ ಏನೇ ಪೂಜೆ ಮಾಡಿದರೂ ಅದು ಡಸ್ಟ್ ಅಲ್ಲೇ ಕೂತ್ಕೊಂಡ್ಬಿಟ್ಟಿರುತ್ತದೆ. ಅದರಿಂದ ಆ ದೇವರಿಗೆ ಅದು ಫ್ರೀ ಆಗಿರಲ್ಲ, ಲಾಕ್ ಆಗಿಬಿಡ್ತಾರೆ. ಅಂದರೆ ಉಸಿರಾಟ ಆಗೋದಿಲ್ಲ. ಈಗ ಹೇಗೆ ನಮ್ಮ ಮೂಗಿನ ಹತ್ರ ಏನಾದರೂ ಡಸ್ಟು ಅಥವಾ ಇದು ಬರ್ತಾರೆ, ನಾವು ಕವರ್ ಮಾಡ್ಕೊಳ್ತೀವಿ, ಮಾಸ್ಕ್ ಬಂದಿದೆ ಈಗ, ಅಥವಾ ಇನ್ನಿತರ ಏನೇ ಅದರದ್ದೇ ಆದಂಥ ಕೆಲವು ಕೈಯನ್ನು ಕವರ್ ಮಾಡ್ಕೊಳ್ತೀವಿ, ಏನೋ ಮಾಡ್ಕೊಳ್ತೀವಿ ಡಸ್ಟ್ ಬಂದಾಗ. ಸೊ ದೇವರಿಗೂ ಕೂಡ ಅಷ್ಟೇ, ನಾವು ಎಷ್ಟು ಶುದ್ಧವಾಗಿ, ಎಷ್ಟು ನೈಸರ್ಗಿಕವಾಗಿ ನೋಡಬೇಕು, ಅದನ್ನು ನಾವು ಅನುಕೂಲ ಮಾಡಿಕೊಳ್ಬೇಕಾಗುತ್ತೆ. ದೇವರ ಕೋಣೆಯಲ್ಲಿ ಮೊದಲನೇದಾಗಿ ಜಾಗ, ಎರಡನೇದು ಆ ಜಾಗದಲ್ಲಿ ಯಾರ್ಯಾರನ್ನ ನಾವು ಕೂಡಿಸ್ಬೇಕೆಂಬುದಾಗಿರ್ಬೋದು, ಮೂರನೇದು ಗಾಳಿ ಬೆಳಕು ಚೆನ್ನಾಗಿ ಇರುವಂಗೆ ನೋಡ್ಕೊಳ್ಳಿ. ಏಕೆಂದರೆ ದೀಪ ಚೆನ್ನಾಗಿ ಉರಿತಾ ಇದೆ, ಅಂದರೆ ಬೆಳಗ್ತಾ ಇದೆ ಅಂತ ಹೇಳಿದರೆ ಜ್ಯೋತಿ, ಆ ಒಂದು ಕೋಣೆ ಪರಿಶುದ್ಧವಾಗಿದೆ ಅಂತ ಅರ್ಥ. ಅಥವಾ ನೀವು ಹಚ್ಚಿದ ಒಂದು 5 ನಿಮಿಷಕ್ಕೆ ಅದು ನಂದಿ ಹೋಗ್ತಾ ಇದೆ ಅಂದರೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇದೆ ಅಂತ ನೀವು ತಿಳಿದುಕೊಳ್ಳಬಹುದು. ಇದು ಇಲ್ಲೇ ಇದೆ ವಾಸ್ತು ಪ್ರಕಾರ ಇಷ್ಟೇ.
ಅಂದರೆ ಇಲ್ಲಿ ಏನಾಗುತ್ತಂದರೆ, ನೀವು ನಂಬಿರತಕ್ಕಂಥ ದೇವರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದಕ್ಕೊಂದು ಅಂಟುಕೊಳ್ಳದೇ ಇರುವ ರೀತಿಯಲ್ಲಿ ಆಗಿರ್ಬೋದು, ಅಥವಾ ನಾವು ಹೇಳಿದ್ದೀವಲ್ಲ ದೇವರ ಪೆಟ್ಟಿಗೆಯಲ್ಲಿ ಆದಷ್ಟು ಇಟ್ಕೊಳ್ಳಿ. ಆದರೆ ತುಂಬ ಎತ್ತರದವಾಗಿರತಕ್ಕಂಥ ವಿಗ್ರಹಗಳು ಇದ್ದರೆ ಅದನ್ನು ನೀವು ವರ್ಷಕ್ಕೊಮ್ಮೆ ಅಥವಾ ಯಾವುದಾದ್ರೂ ಒಂದಿಷ್ಟು ಶುಭ ದಿನಗಳಲ್ಲಿ ಮಾತ್ರ ಅದನ್ನು ಓಪನ್ ಮಾಡಿ ಪೂಜೆ ಮಾಡಿ ಇಡೋದರಿಂದ ನಿಮಗೆ ಶೋಭೆ ತರುವಂಥದ್ದು. ಇಲ್ಲ ಅಂದರೆ ಒಂದು 3 ಅಡಿ 1 ಅಡಿ 2 ಅಡಿ ಹೀಗಿದ್ದಾಗ ಏನಾಗುತ್ತಂದರೆ ನಿತ್ಯ ನೀವು ನೈವೇದ್ಯ ತೋರಿಸ್ಬೇಕಾಗುತ್ತೆ. ಹಾಗೂ ದೇವರಿಗೆ ಸಾಧ್ಯವಾದಷ್ಟು ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಮಧು ಅಭಿಷೇಕ ಮಾಡಲೇಬೇಕಾಗತ್ತೆ. ಸೊ ಇವು ಮಾಡೋದರಿಂದ ದೇವರಿಗೆ ಇನ್ನೂ ಪಾಸಿಟಿವ್ ಎನರ್ಜಿ ಅಂತಿರೋ ಅಥವಾ ನಮ್ಮಲ್ಲಿ ಧನಾತ್ಮಕ ಚಿಂತನೆಗಳು, ಶಕ್ತಿಗಳು ಬರೋದಂಥದ್ದಾಗಿರ್ಬೋದು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದಿಷ್ಟು ವಿವರಣೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಇದರ ಬಗ್ಗೆ ಹೆಚ್ಚಿನ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಸೊ ಅಲ್ಲಿವರೆಗೂ ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಹೊಸದಾಗಿ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಒಳ್ಳೆಯದಾಗಲಿ.